ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಜೈನ ಸಮುದಾಯದ ಪ್ರಮುಖ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಆಚಾರ್ಯ ರತ್ನ ದೇಶಭೂಷಣ ಮುನಿಗಳು ಹಾಗೇನೆ ಶಾಂತಮೂರ್ತಿ ವರದತ್ತ ಸಾಗರ ಮುನಿಗಳ ಪುಣ್ಯತಿಥಿಯ ಅಂಗವಾಗಿ ಮೂಲನಾಯಕ 1008 ಭಗವಾನ್ ಶಾಂತಿ ಸಾಗರ ಭಗವಾನ್ ಚಂದ್ರ ಪ್ರಭು ಹಾಗೇನೆ ಭಗವಾನ್ ಮಹಾವೀರರ ಮೂರ್ತಿಗಳಿಗೆ ಭವ್ಯ ಮಸ್ತಕಾಭಿಷೇಕ ಜರುಗಿದೆ. ಕ್ಷೀರ, ತುಪ್ಪ, ಶ್ರೀಗಂಧ, ಎಳ್ನೀರು ಸೇರಿ ವಿವಿಧ ಪವಿತ್ರ ದ್ರವ್ಯಗಳಿಂದ ಜಲಾಭಿಷೇಕ ನಡೆಸಲಾಗಿದೆ. ಕೌಸ್ತುಭ್ ಗಾಂಧಿ, ಅಶೋಕ ಕುಮಾರ್ ಜೈನ್, ಪದ್ಮಾಕರ್ ಪಾಟೀಲ್, ನೇಹಾ ಮುನ್ನೋಳೆ, ಸ್ನೇಹಲ್ ಹಾಗೂ ಸೌರಭ ಮುನ್ನೋಳೆ, ರತ್ನಶೇಖರ ದೋಷಿ, ಜಿನೇಂದ್ರ ದೋಷಿ ಹಾಗೆ ಸಂಜಯ ಗಾಂಧಿ ದಂಪತಿಗಳಿಂದ ಮಹಾಮಜ್ಜನ ಕಾರ್ಯಕ್ರಮ ಜರುಗಿದೆ. ಬೆಳಗ್ಗೆ ಧರ್ಮನೂರ ಗ್ರಾಮದ ಬಿಆರ್ ಪಾಟೀಲ್ ಅವರಿಂದ ಧರ್ಮ ಧ್ವಜಾರೋಹಣ ನೆರವೇರಿದೆ. ನಂತರ ಪಂಚಾಮೃತಾಭಿಷೇಕ, ಮಹಾಶಾಂತಿದಾರ ಹಾಗೂ ಜಿನವಾಣಿ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಹೋತಳ್ಳಿ ಗ್ರಾಮದ ಜೈನ ಮಂದಿರದಿಂದ ಶ್ರೀ ಕ್ಷೇತ್ರ ಶಾಂತಿಗಿರಿಯ ತನಕ ಅಶ್ವರಥದೊಂದಿಗೆ ಭವ್ಯ ಮೆರವಣಿಗೆ ಆಯೋಜನೆ ಮಾಡಲಾಗಿದ್ದು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಧರ್ಮಸಭೆ ಹಾಗೂ ವಿನಯಾಂಜಲಿ ಕಾರ್ಯಕ್ರಮ, ರಾಷ್ಟ್ರಸಂತ ಗುಣಧರ ನಂದಿ ಆಚಾರ್ಯರು, ಶಾಂತಿ ಸೇನಾ ಮುನಿಗಳು, ನಾಂದಣಿಯ ಜನಸೇನಾ ಭಟ್ಟಾರಕರು, ಕೊಲ್ಲಾಪುರದ ಲಕ್ಷ್ಮೀಸೇನಾ ಭಟ್ಟಾರಕರು ಹಾಗೆ ಚಿಂಚೋಣಿ ಸಿದ್ಧ ಸಂಸ್ಥಾನ ಮಠದ ಶಿವಪ್ರಸಾದ ದೇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗುಣಧರ ನಂದಿ ಮುನಿಗಳು, ರಾಜ್ಯದಲ್ಲಿ ಜೈನ ನಿಗಮ ಮಂಡಳಿ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಜೈನ ಸಮುದಾಯದ ಅಭಿವೃದ್ಧಿ ಹಾಗೂ ಧಾರ್ಮಿಕ ಚಟುವಟಿಕೆಗಳ ಉತ್ತೇಜನಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಜೈನ ಕಾರ್ಯಕ್ರಮ ಸ್ಥಾಪನೆ ಆಗಬೇಕು. ವಾರ್ಷಿಕ ಅನುದಾನದಲ್ಲಿ ಮೀಸಲಾತಿಗಳು ಈಗ ಅನುದಾನ ಕೊಡ್ತಾರ, ಆದರೆ ಜೈನ ಸಮಾಜ ಏನೋ ಗೊತ್ತಿಲ್ಲ, ಅದಕ್ಕಾಗಿ ಮೀಸಲಿಡಬೇಕಂತ ಹೇಳ ಸಮಾಜದ ಕೊಡುಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲು ಜೈನರು ತೆರಿಗೆ ಪಾವತಿ ಅದು ಸರ್ಕಾರಿ ಯೋಜನೆ ಲಾಭ ಪಡೆದಿದೆ. ಶಿಕ್ಷಣ, ಆರೋಗ್ಯ, ಅನಾಥಾಶ್ರಮ, ಗೋಶಾಲೆ ಕ್ಷೇತ್ರದಲ್ಲಿ ಸಮಾಜ ಮಾಡುತ್ತಿರುವ ಸೇವೆ ಇತರೆ ಸತೀಶ್ ಹೇಳ್ಬೇಕು, ಹೇಳ್ಬೇಕು, ಯಾರಿಗೂ ಹೇಳಿ ನಮ್ಮ ಮಾತು ಏನಿಲ್ಲ. ಅಪ್ಪ ಇದ್ದವ ಚೆನ್ನಾಗಿ ದುರ್ಘಟನೆ ನೀವು ದೀಶದಾಗ ಈಗ ದೀಶದಾಗ ಇರ್ತಲ್ಲ, ಕೆಬಿನೆಟ್ದಾಗಿರ್ತಾವ, ಕೆಬಿನೆಟ್ದಾಗಿರ್ತ ಪಟ್ಟ ಈಗ ಕೊಟ್ಟರೆ ಹೋಯ್ತಿರ್ತಾರೆ ಯಾವಾಗ ಇಲ್ಲ. ಅದಕ್ಕೆ ನಿಗಾ ಮಾಡಿದಾಗ ಕಾಯಂ ಶಾಶ್ವತವಾಗಿ ಮಿನಿಸ್ಟ್ರು ಕೆಬಿನೆಟ್ ಮಂತ್ರಿ ಇರ್ತಾರೆ. ಅದಕ್ಕೆ ನಿಗಾ ಮಾಡೋದು ಭಾಳ ಬೇಕಾಗಿದೆ. ಎಲ್ಲರೂ ಕೆಲಸ ರಿಟೈರ್ ಆಗ್ಬೋದು, ಯಾವುದೂ ಸ್ಥಾನ ಇಲ್ಲ. ಆದರೆ ಅದ ಸರ್ಕಾರ ಅನುದಾನ ಸ್ಥಿತಿ. ಈಗ ಬಡ ಹುಡುಗ ಅಮೇರಿಕಾದಾಗ ಕಲಿಗೆ ಹೋಗ್ಬೇಕಂತ ಆರ್ಥಿಕ ಸ್ಥಿತಿ ಏನಿಲ್ಲ, ಅವ್ರು ಏನಂತ ಸಾಕಷ್ಟು ಯೋಗದಾನ ಆಗ್ತವೆ. ಆಗ ಅನೇಕ ಕೆಲಸಗಳು ಆಗ್ತವೆ. ಎಲ್ಲರೂ ಕೂಡಿ ಅದು ಕೆಲಸ ಮಾಡೋ ಸಂಭವ. ಮತ್ತೊಂದ ಈಗ ವೀರ್ ಕುಮಾರ್ ಹೇಳಿ ಸ್ವಯಂ ಸಮಸ್ಯೆ ಹೆಂಗಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕದ 2-3 ಸ್ವಾಮಿಗಳ ಸಮಾಜ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಚಿಂತೆ ಮಾಡಿದೆ ನಾಗೇಶ್ ಸ್ವಾಮಿ. ಅದು ಸಮಸ್ಯೆ ಹೆಂಗಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಉತ್ತಮ ಪಾಟೀಲ್, ಅಣ್ಣ ಸಾಹೇಬ್ ಹಾವಳೆ, ಸುದರ್ಶನ ಕೋತ್ತ, ಪಾಸ್ಗೌಡ ಪಾಟೀಲ್, ಮಹಾವೀರ ನಿಲ್ಜಗಿ, ವಿದ್ಯಾಧರ ಪಾಟೀಲ್ ಸೇರಿ ದೇಶಭೂಷಣ ದಿಗಂಬರ ಜೈನ ಸಮಿತಿಯ ಪದಾಧಿಕಾರಿಗಳು ಹಾಗೆ ಸಾವಿರಾರು ಶ್ರಾವಕ ಶ್ರಾವಕಿಯರು ಭಾಗವಹಿಸಿದ್ರು. ಮಹಾವೀರ ಚಿಂಚೋಣಿ, ನಿಪ್ಪಾಣಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.